ಬಿಕಾಸ್ ಐ ಥಿಂಕ್ ಕಥೆನೇ ಇಲ್ಲ, ಮೇಯ್ನ್ ಕತೆಗೆ ಪ್ರಾಪರ್ ಕಾಸ್ಟಿಂಗ್. ಚಂದ್ರು ಮಾಡಿರೋ ಪ್ರಾಪರ್ ಕಾಸ್ಟಿಂಗ್ ಅಂದರೆ ಒಂದು ಪಾತ್ರಕ್ಕೆ ಈ ಪಾತ್ರಕ್ಕೆ ಇಲ್ಲ ಸರ್ ವಿನಯನೇ ಬೇಕು, ಈ ಪಾತ್ರಕ್ಕೆ ಇಲ್ಲ ಸರ್ ನನಗೆ ಅರುಣ್ ಸಾಗರ್ ಸರೇ ಬೇಕು, ಈ ಪಾತ್ರಕ್ಕೆ ಇಲ್ಲ ಸರ್ ನನಗೆ ಲೂಸ್ ಮಾದ ಸರೇ ಬೇಕು, ಈ ಪಾತ್ರಕ್ಕೆ ಇಲ್ಲ ಸರ್ ನನಗೆ ಗೋಪಾಲ್ ದೇಶಪಾಂಡೆ ಸರೇ ಬೇಕು ಅನ್ನೋ ಒಂದು ಕಾಸ್ಟಿಂಗ್ದು ಒಂದು ವಿಷನ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಡೈರೆಕ್ಟರ್. ಆ್ಯಂಡ್ ವಿ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಶುಡ್ ನಾಟ್ ಸ್ಟಾಪ್ ದ್ಯಾಟ್. ಅಂದರೆ ಓಕೆ ನಿಮ್ಗೆ ಯಾರು ಬೇಕು ತೊಗೊಳ್ಳಿ, ಇದು ನಿಮ್ಗೆ ಬೇಕಾ, ಓಕೆ ಏನಕ್ಕೆ ಬೇಕು, ಓಕೆ ತೊಗೊಳ್ಳಿ. ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿನ ಚಂದ್ರು ಪಾಪ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಮೂವಿನ. ಸರ್, ಕಾಮನ್ ಆಗಿ ಇಂಟರ್ವ್ಯೂಸ್ನಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ ಎಲ್ರಿಗೂ, ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು ಅಂತ. ಸೊ ಇವಾಗ ನೀವು ಹೇಳಿ ಸರ್. 100% ಸೂಪರ್ ಆಗಿತ್ತು. ಇವಾಗ ನಾನೇ ಅಲ್ಲ, ನನ್ನ ತಂಡದ ನನ್ನ ಟೀಮ್ ಹುಡುಗರು ಯಾರನ್ನು ಕೇಳಿದ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮನ್ನು ಯಾವತ್ತು ಕಂಪ್ನಿ ಈ ಲಹರಿ ಸಂಸ್ಥೆಗೆ ಗ್ರಾಮೀಣ ಎಂಟ್ರಿ ಆಯಿತು ಅವತ್ತಿಂದ ಇವತ್ತಿನವರೆಗೂ ಅದ್ಭುತವಾಗಿ ನೋಡ್ಕೊಂಡಿದ್ದೆ. ಅದು ಸ್ಯಾಲ್ರಿಯಿಂದ ಹಿಡಿದು ಕತೆಗೆ ಏನು ಬೇಕೋ ಅದು ಎಲ್ಲ ಸ್ವಾತಂತ್ರ್ಯ ಡೈರೆಕ್ಟ್ರಿಗೆ, ಅಂದರೆ ಅವ್ರವ್ರಿಗೆ ಏನು ಬೇಕೋ ಅದನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಅಂದರೆ ಅದು ತಾಯಿ ಥರ. ತಾಯಿ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾಳ? ಇಲ್ಲ. ಅಪ್ಪ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾಳ? ಯಾಕೆ ಕೊಡಬೇಕು ಅಲ್ವಾ? ಅಪ್ಪ ಕೇಳಿದ್ರು ಒಂದು ಲೆಕ್ಕ ಕೇಳ್ತಾನಲ್ಲ, ಯಾಕೆ ಏನು ಅಂತ ಅದಿರುತ್ತೆ, ಅದಿರಬೇಕು. ಅದಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕಾಗಲ್ಲ ಆ ಥರ ಅಷ್ಟೇ. ಆ್ಯಂಡ್ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ವಾಟ್ ಇಸ್ ಅ ರಿಕ್ವೈರ್ಮೆಂಟ್. ಸಿ ಆ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ಇನ್ನು ಅದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅದು ಗೊತ್ತಿರಬೇಕು. ಅದು ರಿಕ್ವೈರ್ಮೆಂಟ್ ನಿಜವಾಗ್ಲೂ ಬೇಕಾ ಇಲ್ಲ. ಆ್ಯಸ್ ಅ ಇವಾಗ ಅವ್ರು ಹೇಳಿದ್ರಲ್ಲ, ಒಂದು ತಂದೆ ತಾಯಿ ಮಕ್ಳು ನೋಡ್ಕೊಳ್ಳೋ ಥರ. ಇವಾಗ ಮಗುಗೆ ಏನು ಬೇಕೋ ತಂದೆ ತಾಯಿಗಿನ್ನ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ಸೊ ಒಂದು ತಂದೆ ತಾಯಿಯಾಗಿ ಆ ಕತೆಗೆ ಏನು ಬೇಕೋ ನಾವು ಅದನ್ನು ಒದಗಿಸ್ತಾ ಹೋಗ್ಬೇಕು. ಮೇಯ್ನ್ ಅದು. ಹೌದಾ? ಸತ್ಯ ಇದು. ಸರ್, ಇನ್ನೊಂದು ವಿಷಯ ಅಂತಂದರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅದು ಯಾರು ಸರ್ ಸಿನಿಮಾಟೋಗ್ರಫಿ? ಸಂತೋಷ್ ರೈ ಪತಾಜೆಸ್ ಸರ್. ವಿತೌಟ್ ಹಿಮ್ ಗ್ರಾಮೀಣ ಆಗಕ್ಕೆ ಸಾಧ್ಯನೇ ಇಲ್ಲ. ಕೂಲ್ ಮಾಸ್ಟರ್, ಏನು ಹೇಳೋದು ಅವ್ರ ಬಗ್ಗೆ. ಅವರು ಸರ್ ಅಂದರೆ ವೆರಿ ಎಕ್ಸ್ಪೀರಿಯನ್ಸ್. ನನ್ನ ಮೊದಲನೇ ಸಿನಿಮಾ, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಸ್ಕ್ರಿಪ್ಟ್ ಒಂದು ದಿವಸ ನರೇಟ್ ಮಾಡಿದ್ಮೇಲೆ ಆ ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನು ನಾನು ಏನು ಕೇಳ್ತೀನಿ ಅದನ್ನು ಇನ್ನೂ ಒಂದು ಹೆಜ್ಜೆ ಹೋಗ್ಬಿಟ್ಟು ಡೈರೆಕ್ಟ್ರೆ ಹಿಂಗೆ ಮಾಡ್ಬೋದಾ ಅಂತ ಕೇಳ್ತಾಯಿದ್ರು. ಹಿಂಗೆ ಬೇಕು ಅಂತ ಯಾವತ್ತೂ ಹೇಳಿಲ್ಲ ಅವರು. ಹಿಂಗೆ ಮಾಡ್ಬೋದಾ, ಹಿಂಗೆ ಓಕೆನಾ ನಿಮಗೆ ಅಂತ ಕೇಳೋರು. ಅಷ್ಟು ಬ್ಯೂಟಿಫುಲ್ಲಾಗಿ ನೋಡೋ, ವೆರಿ ಸ್ಪೀಡ್, ಸಾಕತ್ ಸ್ಪೀಡ್. ಅಂದರೆ ಯಾವ ಲೆವೆಲ್ ಸ್ಪೀಡ್ ಅಂದರೆ ತಿರುಗಿ ಕಟ್ ಅಂತ ಹೇಳಿದ್ರೊಳಗೆ ಇನ್ನೊಂದು ಹಿಂಗೆ ಹೋಗಿ ಹಿಂಗೆ ಬರೋದ್ರೊಳಗೆ ಇನ್ನೊಂದು ಶಾರ್ಟ್ ರೆಡಿ ಇರ್ತಿತ್ತು. ಅಷ್ಟು ಸ್ಪೀಡ್ ಆ್ಯಂಡ್ ಕೂಲ್. ಅವ್ರ ಟೀಮ್ ಅವ್ರು ಇರೋದೇ ಗೊತ್ತಾಗ್ತಿರಲ್ಲ, ಅವ್ರು ಮಾತಾಡೋದೇ ಗೊತ್ತಾಗ್ತಿರಲ್ಲ, ಅಷ್ಟು ಸೈಲೆಂಟು. ಆ್ಯಕ್ಚುಲಿ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಥಿಂಕ್ ಎಲ್ಲದೂ ಕತೆ ಮೇಲೆ, ಈ ಕಥೆನೇ ಮೇಯ್ನ್ ಹೀರೋ. ಆ್ಯಂಡ್ ಆ ಕತೆಗೆ ಏನೇನು ಬೇಕೋ ಕತೆ ಮಾಡಿಸ್ಕೊಂಡು ಹೋಗ್ತಾ ಇತ್ತು. ಐ ಥಿಂಕ್ ಸಂತೋಷ್ ಸರ್ದು ವಿಷನ್ ಇದೆಯಲ್ಲ, ಈ ಸಿನಿಮ್ಯಾಟಿಕ್ ಆ್ಯಂಗಲ್ ಇದೆಯಲ್ಲ, ಅದು ನಿಮಗೆ ಫುಲ್ ಮೂವಿ ಕಾಣಿಸುತ್ತೆ. ಅವ್ರು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ಎಲ್ಲ ಸ್ಟೈಲಿಶ್, ಎಲ್ಲ ಕಮರ್ಷಿಯಲ್ ಆ ಥರ ಇದೆ. ಎಲ್ಲ ಆ ಥರದ್ದು. ಆ ಪ್ಯೂರ್ ಹಳ್ಳಿ ಸಿನಿಮಾ ಇದೇ ಫಸ್ಟ್ ಪ್ಯೂರ್. ಅಂದರೆ ಯಾವುದೇ ಡೆಕೋರೇಷನ್ ಇಲ್ದಂಗೆ, ಯಾವುದೇ ಸೆಟ್ ಇಲ್ಲ, ಆ ಥರ ಪ್ಯೂರ್ ಸನ್ಲೈಟ್ನ ಉಪಯೋಗಿಸ್ಕೊಂಡು ಆ ಥರ ವೆರಿ ಇಟ್ಸ್ ವೆರಿ ಅರ್ದಿ. ಆ ಹಳ್ಳಿ ಅನ್ನೋದೊಂದು ಫೀಲ್ ಆಗಬೇಕು ಒಂದು ನೋಡ್ತಾ ಇರೋವಾಗ. ಸೊ ಆ ಫೀಲ್ ಪಾಪ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಇನ್ನು ನಾವು ಬರೀ ಟೀಸರ್ ಸಾಂಗ್ಗಳು ನೋಡೇ ಈ ಥರ ಅಂತಿದ್ದೀವಿ, ಇನ್ನು ಸಿನಿಮಾದಲ್ಲಿ ಯಾವ ಥರ ತೋರಿಸಿರ್ಬೋದು ಅಂತ. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಒಂದು ಟಿಕೆಟ್ ತೊಗೊಂಡು ಒಂದು ಹಳ್ಳಿಗೆ ಹೋಗಿ ಬಂದಂಗೆ ಇರುತ್ತೆ. ಅಷ್ಟು ಸೊಗಡು, ಆ ಸೊಗಡು ಅಂತೂ ಡೆಫಿನೆಟ್ ಇದೆ. ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ವಾಪಸ್ ಬರ್ತಾರೆ, ಅದೊಂದು ಕನ್ಫರ್ಮ್. ಸರ್, ಎಂಟರ್ಟೈನ್ಮೆಂಟ್ಗೆ ಇಲ್ಲಿ ಅಂದರೆ ವಿನಯ್ ಅವ್ರಿಗೆ ಯಾರು ಜೋಡಿ ಆಗಿದ್ದಾರೆ ಅಂತ? ಅಂದ್ರೆ ಸ್ನೇಹಿತರ ಜೊತೆ ಕಾಮಿಡಿ ನಡೆಯೋದಾ ಅಥವಾ ಅದೇ ಹೇಳ್ತಿದ್ದನಲ್ಲ, ಅಲ್ಲೇ ಗ್ರಾಮೀಣ ಬೇರೆ ಅಲ್ಲೇ ಬೇರೆ ನಿಮ್ಮನ್ನ ಈಗ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು? ಎಂಟರ್ಟೈನ್ಮೆಂಟ್ ಅಂದ್ರೆ ನಿಮ್ಮನ್ನು ಎಂಗೇಜ್ ಮಾಡ್ಕೊಳ್ಳೋದಕ್ಕ ಅಲ್ವಾ? ಅದೊಂದು ಲವ್ ಆಗ್ಬೋದು, ತಮಾಷೆನೂ ಆಗ್ಬೋದು, ಒಂದು ಎಮೋಷನ್ ಆಗ್ಬೋದಲ್ವಾ?
ಸೊ ಆ ರೀತಿನಲ್ಲಿ ಒಂದು ಹಬ್ಬದ ಸಡಗರನು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಸೊ ಅದೆಲ್ಲದೂ ಇದೆ. ಅದು ಎಷ್ಟಕ್ಕೆ ಬೇಕು ಅಷ್ಟಕ್ಕಷ್ಟೇ ಕತೆಗೆ ಅಷ್ಟಕ್ಕೆ ಇದೆ. ಬೇಕು ಅದು ಅಷ್ಟು ಮಾತ್ರ. ಎಂಗೇಜಿಂಗ್ ಆಗಿದೆ, ಅದು ವರ್ಕ್ ಆಗುತ್ತೆ. ಸೊ ಅದೇನು ಸೋ ಕಾಲ್ಡ್ ಕಾಮಿಡಿ ಮಾಡ್ಸೋದಕ್ಕಂತ ಸಪ್ರೇಟ್ ಒಂದು ಟ್ರ್ಯಾಕ್ ತರೋದು ಹಂಗಿಲ್ಲ. ಅದರಲ್ಲೇ ಇದು ಸ್ಪೆಷಲ್ ಅನ್ಸೋದು. ಅಂದರೆ ಇವಾಗ ಒಂದು ಬಾಯ್ ನೆಕ್ಸ್ಟ್ ಡೋರು ಅವ್ರಿಗೆ ಫ್ರೆಂಡ್ಸ್ ಇಲ್ಲ ಅಂತಿಲ್ಲ, ಇಡೀ ಪಿಕ್ಚರಲ್ಲಿ ಫ್ರೆಂಡ್ಸ್ ಇದ್ದಾರೆ. ಬಟ್ ಆ ಫ್ರೆಂಡ್ಸು ಬಂದ್ಬಿಟ್ಟು ಒಂದು ಕಾಮಿಡಿ, ಒಂದು ಫೋರ್ಸ್ಟು ಅದೆಲ್ಲ ಏನೂ ಇಲ್ಲ. ಅಂದರೆ ಇಟ್ಸ್ ನಾಟ್ ಫೋರ್ಸ್ಡ್. ಅಂದರೆ ಒಂದು ಟ್ರೂ ಸಬ್ಜೆಕ್ಟ್, ಒಂದು ಟ್ರೂ ಸ್ಟೋರಿ, ಒಂದು ಟ್ರೂ ಫ್ರೆಂಡ್ಶಿಪ್ ಎಮೋಷನ್ಸು ಎಲ್ಲ ಇದೆ ಇದರಲ್ಲಿ. ಸೊ ಅದಕ್ಕೆ ಗ್ರಾಮದ ರಾಮಾಯಣ ಅಂತ ಹೇಳಿ. ಸರ್ ಮತ್ತೊಂದು ಸರ್ ಸ್ಪೆಷಲ್ ಅನ್ಸಿದ್ದು ನನಗೆ, ಪ್ರತಿಯೊಂದು ಸಾಂಗ್ನಲ್ಲೂ ಕಾಸ್ಟ್ಯೂಮು ತುಂಬ ಚೆನ್ನಾಗಿದೆ. ಅದು ಬೆಂಕಿ ಸಾಂಗಲ್ಲಂತೂ ಇವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಕಾಸ್ಟ್ಯೂಮು. ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು? ಅಮೂಲ್ಯ. ವಿನಯ್ ಸರ್ಗೆ ಮೇಘಮ್ಮ ಅವರೇ ಮಾಡಿರೋದು. ಸೊ ಕಾಸ್ಟ್ಯೂಮ್ ಉಳಿದಿದ್ದೆಲ್ಲ ನಮ್ಮ ಊರು ನೋಡಿದ್ದು ನಂಗೆ ಹಿಂಗೆ ಬೇಕಂತಿತ್ತು. ಅಂದ್ರೆ ಇದೆಲ್ಲಾನು ನಿಮ್ದೇ ಥಾಟ್ಸ್? ಅಂದ್ರೆ ಇವ್ರು ಹೀಗೆ ಕಾಣ್ಬೇಕು, ಇವ್ರು ಹೀಗೆ ಕಾಣ್ಬೇಕು. ನಾನು ಸ್ಕ್ರಿಪ್ಟ್ ತಗೊಂಬಂದಲ್ಲ, ಬರೀ ಸ್ಕ್ರಿಪ್ಟ್ ತಗೊಂಬಂದಿರಲಿಲ್ಲ, ವಿತ್ ಲೊಕೇಶನ್ ಫೋಟೋ ವಿತ್ ಕಾಸ್ಟ್ಯೂಮ್ ಹಿಂಗೆ ಇರ್ಬೇಕು ಅಂತ ತೋರಿಸ್ತೀನಿ ಸರ್. ಇನ್ಫ್ಯಾಕ್ಟ್ ಆ ಸ್ಕ್ರಿಪ್ಟಲ್ಲಿ ಯಾವ ಲೆವೆಲ್ವರೆಗೂ ಇದೆ ಅಂದರೆ ಒಂದು ಸೀಕ್ವೆನ್ಸ್ ಬರುತ್ತೆ, ಆ ಕಾಸ್ಟ್ಯೂಮ್ದು ಕ್ರಂಪಲ್ವರೆಗೂ ಬರ್ತಿದ್ದಾರೆ. ಅಷ್ಟು ಡೀಟೇಲ್ ವರ್ಕ್ ಆಗಿದೆ, ಅಷ್ಟು ಡೀಟೇಲ್ ಇದೆ ಸ್ಕ್ರಿಪ್ಟಲ್ಲಿ. ಸೊ ಆವಾಗ ಅದು ಖುಷಿ ಕೊಡುತ್ತಲ್ಲ. ಇವಾಗ ನಾವು ಯಾರೋ ಒಂದು ನರೇಟ್ ಮಾಡ್ತಾ ಇರುವಾಗ ನಮಗೆ ಸರ್ ಆ ಕಾಸ್ಟ್ಯೂಮಲ್ಲಿ ಒಂದು ಕ್ರಂಪಲ್ ಇರುತ್ತೆ ಸರ್, ಆ ಕ್ರಂಪಲ್ಲಿಂದ ಈ ಸೀನ್ ಹಿಂಗೆ ಸರ್ ಅಂತ ಹೇಳಿದಾಗ ಸಿ ದಟ್ ಇಸ್ ಕಾಲ್ಡ್ ಲೆವೆಲ್ ಆಫ್ ಡೀಟೇಲಿಂಗ್. ಸೊ ಇದೆ, ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.